So coming to the question number 15, consider the following description. Annual and daily range of temperature is low. Precipitation occurs throughout the year. Precipitation varies between 50 and 250 centimeter. So what is the type of climate? So ಇಲ್ಲಿ ಒಂದು ಕ್ಲೈಮೇಟ್ ಟೈಪ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಅದು ಯಾವ ಕ್ಲೈಮೇಟ್ ಟೈಪ್ ಅಂತ ಆನ್ಸರ್ ಕೇಳ್ತಿದ್ದಾರೆ. ಸೊ ಪ್ರೀವಿಯಸ್ ಇಯರಲ್ಲಿ ಸವನ್ನ ಕೇಳಿದ್ರು, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಮೇಲೆ ಕೇಳಿದ್ರು, ಇಕ್ವೇಟರಲ್ ಟೈಪ್ ಆಫ್ ಕ್ಲೈಮೇಟ್ ಮೇಲೆ ಕೇಳಿದ್ರು. ಸೊ ಹಿಯರ್ ದೇ ಹ್ಯಾವ್ ಎಕ್ಸ್ಪ್ಲೇನ್ ದಿ ಒನ್ ಮೋರ್ ಟೈಪ್ ಆಫ್ ಕ್ಲೈಮೇಟ್. ಆ್ಯನ್ಯುವಲ್ ಆ್ಯಂಡ್ ಡೈಲಿ ರೇಂಜ್ ಆಫ್ ಟೆಂಪ್ರೇಚರ್ ತುಂಬ ಕಡಿಮೆ ಇದೆ. ಸೊ ಅಂದರೆ ಟೆಂಪ್ರೇಚರ್ ಅಷ್ಟು ವೇರಿ ಆಗಲ್ಲ. ಡೈಲಿ ಟೆಂಪ್ರೇಚರ್ ಇರ್ಬೋದು, ಡೇ ಆ್ಯಂಡ್ ನೈಟ್. ಆ್ಯಂಡ್ ಆ್ಯನ್ಯುವಲ್ ಅಂದರೆ ವಿಂಟರು ಮತ್ತು ಸಮ್ಮರ್ ಸೀಸನ್ ಇರ್ತಕ್ಕಂಥ ಟೆಂಪ್ರೇಚರು ತುಂಬ ಜಾಸ್ತಿ ವೇರಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಪ್ರೆಸಿಪಿಟೇಷನ್ ಆಫರ್ಸ್ ಥ್ರೂಔಟ್ ದ ಇಯರ್. ಮಳೆ ಏನಾಗುತ್ತೆ, ವರ್ಷದುದ್ದಕ್ಕೂ ಮಳೆ ಆಗ್ತಾ ಇರುತ್ತೆ. ಇಂಡಿಯಾ ರೀತಿ ಅಲ್ಲ. ಇಂಡಿಯಾದಲ್ಲಿ ಏನಾಗುತ್ತೆ, ಮಾನ್ಸೂನ್ ಪೀರಿಯಡಲ್ಲಿ ಮಳೆ ಆಗುತ್ತೆ. ಸಮ್ಮರು ಮತ್ತು ಈ ರಿಟ್ರೀಟಿಂಗ್ ಮಾನ್ಸೂನ್ ಟೈಮಲ್ಲಿ ತುಂಬ ಕಡಿಮೆ ಮಳೆ ಆಗುತ್ತೆ. ಆ್ಯಂಡ್ ಪ್ರೆಸಿಪಿಟೇಷನ್ ವೇರೀಸ್ ಬಿಟ್ವೀನ್ 50 to 250 ಸೆಂಟಿಮೀಟರ್. ಪ್ರೆಸಿಪಿಟೇಷನ್ ಏನಾಗುತ್ತೆ, 50 ಇಂದ 250 ಸೆಂಟಿಮೀಟರ್ವರೆಗೂ, ಅಂದರೆ ಹೈಯೆಸ್ಟ್ 250 ಸೆಂಟಿಮೀಟರ್ ಆಗುತ್ತೆ, ಲೋಯೆಸ್ಟ್ 50 ಸೆಂಟಿಮೀಟರ್. ಈ ರೇಂಜಲ್ಲಿ ಮಳೆ ಆಗುತ್ತೆ ಅಂತ ಹೇಳ್ತಾರೆ. ದೆನ್ ವಿ ವಿಲ್ ಅನಲೈಸ್ ಈಚ್ ಆಫ್ ದ ಆಪ್ಷನ್. ಫಸ್ಟು ಇಕ್ವೇಟರಲ್ ಕ್ಲೈಮೇಟ್ ಅಂತ ಕೊಟ್ಟಿದ್ದಾರೆ. ಇಕ್ವೇಟರಲ್ ಕ್ಲೈಮೇಟಲ್ಲಿ ವರ್ಷದುದ್ದಕ್ಕೂ ಮಳೆ ಆಗುತ್ತೆ, ರೈಟ್. ಪ್ರೆಸಿಪಿಟೇಷನ್ ಆಫರ್ಸ್ ಥ್ರೂಔಟ್ ದ ಇಯರ್ ಆ್ಯಂಡ್ ಆ್ಯನ್ಯುವಲ್ ಆ್ಯಂಡ್ ಡೈಲಿ ರೇಂಜ್ ಆಫ್ ಟೆಂಪ್ರೇಚರ್ ಈಸ್ ಲೋ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ದೆನ್ ಕಮಿಂಗ್ ಟು ದ ಸ್ಟೇಟ್ಮೆಂಟ್ 3, ಇಕ್ವೇಟರಲ್ ಕ್ಲೈಮೇಟಲ್ಲಿ ಯಾವಾಗಲೂ ಮಳೆ ಏನಿರುತ್ತೆ, 200 ಸೆಂಟಿಮೀಟರ್ ಅಬೋವ್ ಇರುತ್ತೆ. ಬಟ್ ಇಲ್ಲಿ 50 to 250 ಸೆಂಟಿಮೀಟರ್ ರೇಂಜ್ ಕೊಟ್ಟಿದ್ದಾರೆ. ಸೊ ಇಕ್ವೇಟರಲ್ ಟೈಪ್ ಆಫ್ ಕ್ಲೈಮೇಟ್ ಇಟ್ ಈಸ್ ನಾಟ್ ಕರೆಕ್ಟ್. ಚೀನಾ ಟೈಪ್ ಕ್ಲೈಮೇಟು, ಚೀನಾ ಟೈಪ್ ಕ್ಲೈಮೇಟಲ್ಲಿ ವರ್ಷದುದ್ದಕ್ಕೂ ಮಳೆ ಆಗಲ್ಲ. ಅಲ್ಲಿ ಸಮ್ಮರ್ ಪೀರಿಯಡಲ್ಲಿ ಮಾತ್ರ ಮಳೆ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ದೆನ್ ಹ್ಯೂಮಿಡ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್, ಇಲ್ಲಿ ಡೈಲಿ ಆ್ಯನ್ಯುವಲ್ ಆ್ಯಂಡ್ ಡೈಲಿ ರೇಂಜ್ ಆಫ್ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ದಟ್ ಈಸ್ ಸ್ಟೇಟ್ಮೆಂಟ್ 1 ಏನಾಗುತ್ತೆ, ಇದು ಫಿಟ್ ಆಗಲ್ಲ. ಸೊ ಉಳಿದಿರೋದು ಮರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್, ದಟ್ ಈಸ್ ದ ಆನ್ಸರ್. So answer is D, that is marine west coast climate. Low annual and daily rain temperature because of maritime influence. So marine west coast climate andre, so ಈ ಕೋಸ್ಟಲ್ ರೀಜನದಲ್ಲಿ ವೆಸ್ಟರ್ನ್ ಕೋಸ್ಟ್ ಏನಿರುತ್ತೆ, ಸೊ ಅಲ್ಲಿ ಈ ವೆಸ್ಟರ್ಲಿ ವಿಂಡ್ ಇನ್ಫ್ಲೂಯೆನ್ಸ್ ಆಗ್ತಾ, ಸೊ ಈ ವೆಸ್ಟರ್ನ್ ಕೋಸ್ಟಲ್ ರೀಜನ್ ಇರ್ತಕ್ಕಂಥ ಈ ಪ್ಲೇಸಸ್ ಏನಿರುತ್ತೆ ಅಲ್ಲಿ ಈ ಮರೈನ್ ವೆಸ್ಟ್ ಕೋಸ್ಟ್ ಕ್ಲೈಮೇಟ್ ಕಂಡು ಬರುತ್ತೆ. ಅದರಿಂದ ಏನಾಗುತ್ತೆ, ಬಿಕಾಸ್ ಆಫ್ ಮರೈನ್ ಇನ್ಫ್ಲೂಯೆನ್ಸ್, ಮ್ಯಾರಿಟೈಮ್ ಇನ್ಫ್ಲೂಯೆನ್ಸ್, ಡೈಲಿ ಮತ್ತು ಆ್ಯನ್ಯುವಲ್ ರೇಂಜ್ ಆಫ್ ಟೆಂಪ್ರೇಚರ್ ಏನಿರುತ್ತೆ ಕಡಿಮೆ ಇರುತ್ತೆ. ವರ್ಷದುದ್ದಕ್ಕೂ ಮಳೆ ಆಗುತ್ತೆ. ರೈನ್ಫಾಲು 50 to 250 ಸೆಂಟಿಮೀಟರ್ ಇರುತ್ತೆ. ದಿಸ್ ಈಸ್ ಮೇನ್ಲಿ ಬಿಕಾಸ್ ವೆಸ್ಟರ್ಲೀಸ್ ಪ್ಲಸ್ ಸೈಕ್ಲೋನಿಕ್ ಆಕ್ಟಿವಿಟಿ. ಸೊ ದ ಮೇಜರ್ ರೀಸನ್ ಈಸ್ ವೆಸ್ಟರ್ಲಿ ಆ್ಯಂಡ್ ಸೈಕ್ಲೋನಿಕ್ ಆಕ್ಟಿವಿಟಿ. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್. ಸೊ ಅಗೇನ್ ಹಿಯರ್ ವೈ ಅದರ್ options are not correct ಅಂತ explain ಮಾಡಿದ್ದಾರೆ. So you can take it as a screenshot or you can note it down. So it is also mentioned. So source for this question is GC Leong. So GC Leong ಏನು book ಇದೆ ಅದರಲ್ಲಿ ಈ ಎಲ್ಲ types of climate ನ explain ಮಾಡಿದ್ದಾರೆ. So you have to go through all these type of climates.